ಎಲ್ಲರಿಗೂ ನಮಸ್ಕಾರ. ಇವತ್ತು ಸ್ವೀಟ್ ರೆಸಿಪಿ ಬಾದಾಮ್ ಪುರಿ. ಬಾಯಾಗ ನೀರು ಬರ್ತಾವು, ಅಷ್ಟು ಚೆನ್ನಾಗಿರೋಂತಹ ಬಾದಾಮ್ ಪುರಿ, ಗರಿ ಗರಿಯಾದ ಬಾದಾಮ್ ಪುರಿ ಹೆಂಗೆ ಮಾಡೋದು ನೋಡೋಣ ಬರ್ರಿ. ಭಾಳ ಸಿಂಪಲ್ಲಾಗಿ ಮಾಡ್ಕೋಬೋದು. ಮೈದಾ ಹಿಟ್ಟು ಬೇಕು ಇದಕ್ಕೆ. 2 ಬಟ್ಲ ಮೈದಾ ಹಿಟ್ಟು ತೊಗೊಂಡಿನಿ. ನಿಮ್ಮ ಕಡೆ ಯಾವುದಿರುತ್ತಲ್ಲ ಆದ ಬಟ್ಲದಿಂದ ನೀವು ಅಳತೆ ಮಾಡ್ಕೋಬೋದು. 2 ಬಟ್ಲ ಮೈದಾ ಹಿಟ್ಟಿಂದನೇ ಮಾಡಿರಿ ಬಾದಾಮ್ ಪುರಿ. ಟೇಸ್ಟು ಚೆನ್ನಾಗಿ ಬರ್ತಾವೆ. ಗೋಧಿ ಹಿಟ್ಟಿಂದ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಅದ್ರ ಸಂಬಂಧ ಮೈದಾ ಹಿಟ್ಟು ಒಳಗನ ಮಾಡಿದರೆ ನೀವು ಸೂಪರಾಗಿ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರ್ತಾವೆ. ಚಿಟಿಗೆ ಉಪ್ಪನ್ನ ಹಾಕ್ಕೊಂಡೀನಿ ಮತ್ತು ತುಪ್ಪ ಕಾಸಿ ಹಾಕ್ಕೊಂಡೀನಿ. 2 ಟೇಬಲ್ ಸ್ಪೂನು ತುಪ್ಪ ಕಾಸಿ ಹಾಕ್ಕೋಬೇಕು. ಚಲೋತ್ನಾಗಿ ಹಿಟ್ಟೊಳಗೆ ಇದನ್ನ ಕಲಿಸ್ಕೋಬೇಕು. ತುಪ್ಪ ಹಿಟ್ಟು 2 ಮಿಕ್ಸ್ ಆಗಬೇಕು. ಆ ಥರ ನಾವು ಚಲೋತ್ನಾಗಿ ಇದನ್ನ ಕಲಿಸ್ಕೋಬೇಕು. ಮೇನಾಗಿ ಇದೆ ನೋಡಿರಿ, ಇಂಪಾರ್ಟೆಂಟ್ ಅಂತಂದ್ರೆ ಇದು. ಮತ್ತು ಪಾಕ ಮಾಡೋದು ಭಾಳ ಇಂಪಾರ್ಟೆಂಟ್ ಇದ್ರೊಳಗೆ. ಬಾದಾಮ್ ಪುರಿ ಮಾಡೋದ್ರಾಗ ನೋಡ್ಬೋದು ಈ ಥರ ಚಲೋತ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಹಿಟ್ಟು ಒಂದಕ್ಕೊಂದು ಕೂಡ್ಕೋಬೇಕು. ಅಲ್ಲಿವರೆಗೂ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಹಾಕವು ಗರಿ ಗರಿಯಾಗಿ. ಸ್ವೀಟು ಯಾರು ಇಷ್ಟಪಡ್ತಿರಲ್ಲ ಇದನ್ನು ಮಾಡಿಟ್ಕೊಂಡ್ಬಿಟ್ರೆ ನಾವು 15-20 ದಿನ ಆರಾಮ್ಸೆ ತಿನ್ಕೋಬೋದು. ತುಂಬ ಚೆನ್ನಾಗಿರ್ತೈತಿ. ಮಕ್ಕಳು ಭಾಳ ಇಷ್ಟಪಡ್ತಾರೆ. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡೋಕತ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಚಲೋತ್ನಾಗಿ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಒಮ್ಗೆ ನೀರನ್ನ ಜಾಸ್ತಿ ಹಾಕ್ಕೋಬೇಡ್ರಿ. ಪುರಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕು. ಈಗ ನೋಡ್ಬೋದು, ಈಗ ಪುರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡೀನಿ. ನೋಡ್ಬೋದು ಇದನ್ನು ನೆನೆಯಾಕಿಟ್ಟು ಈಗ ಪಾಕ ರೆಡಿ ಮಾಡ್ಕೊಳ್ಳೋಣ ಅಂತ. ನೋಡ್ಬೋದು ನಾನೀಗ ತೋರಿಸ್ತಾ ಇದೆಲ್ಲ ಈ ಥರ ಹಿಟ್ಟನ್ನ ನಾದ್ಕೋಬೇಕು. ಈಗ ಪಾಕ ಮಾಡ್ಕೊಳೋದು ಹೆಂಗೆ ಅನ್ನೋದನ್ನು ಅಳತಿನೂ ಕೂಡ ನಾನು ತೋರಿಸ್ತೀನಿ. ಪಾಕಕ್ಕೆ ಒಂದು ಕಡಾಯಿ ಇಟ್ಕೊಂಡೀನಿ. 2 ಬಟ್ಲ ಸಕ್ಕರೆ ಸಾಕಾಗುತ್ತೆ. 2 ಬಟ್ಲ ಮೈದಾ ಹಿಟ್ಟು ತೊಗೊಂಡಿದ್ದೆ. 2 ಬಟ್ಲ ಸಕ್ಕರೆ ಇದು, ಮತ್ತು ಸಕ್ಕರೆ ಮುಳುಗುವಷ್ಟು ನೀರು. ಒಂದೆಳಿ ಪಾಕ ಬರೋವರೆಗೂ ಇದನ್ನು ನಾವು ಕುದಿಸ್ಕೋಬೇಕು. ಒಂದೆಳಿ ಪಾಕ ಬರಬೇಕು. ಪಾಕ ಮಾಡೋದು ಭಾಳ ಇಂಪಾರ್ಟೆಂಟು. ಹೀಗಾಗಿ ಈಗ ಸ್ವಲ್ಪ ಏಲಕ್ಕಿ ಜಜ್ಜಿ ನಾನು ಹಾಕ್ಕೊಳಕತ್ತೀನಿ, ಒಂದು 5-6 ಏಲಕ್ಕಿನ. ಮತ್ತು ಇದಕ್ಕೆ ಫುಡ್ ಕಲರ್ ಹಾಕೋದ್ರಿಂದ ಕಲರು ತುಂಬ ಚೆನ್ನಾಗಿ ಬರುತ್ತೆ. ಹೀಗಾಗಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಫುಡ್ ಕಲರ್ ಬೇಡ ಅಂತಂದರೆ ಇದು ಫುಡ್ ಕಲರ್ ನೀರೊಳಗೆ ಹಾಕಿ ನೋಡಿರಿ ಹಾಕ್ತಾಯಿದ್ದೀನಿ. ಕಲರ್ ಚೆನ್ನಾಗಿ ಬರೋ ಕಾರಣಕ್ಕೆ ನಾನು ಹಾಕಿರೋದು ಅಷ್ಟೇ. ಚಲೋತ್ನಾಗ ಕುದ್ದಾದ್ಮೇಲೆ ಒಂದೆಳೆ ಪಾಕ ಬರುತ್ತಾ ಅಲ್ಲಿವರೆಗೂ ಈ ಥರ ಕುದಿಸ್ಕೋಬೇಕು. ನೋಡ್ತಾನೆ ಇರಬೇಕು, ಇಲ್ಲಾಂದ್ರೆ ಗಟ್ಟಿ ಆಗಿಬಿಡುತ್ತೆ. ಹೀಗಾಗಿ ನೋಡ್ರಿ, ಒಂದೆಳೆ ಪಾಕ ಅಂದರೆ ಒಂದೆಳೆ ಈ ಥರ ಅಂಟಿ ಬರಬೇಕು. ಇಷ್ಟಾದ್ರೆ ಸಾಕಾಗುತ್ತೆ. ಗ್ಯಾಸ್ ಆಫ್ ಮಾಡ್ಕೊಂಡೇನಿ. ಈಗ ಪುರಿ ಮಾಡ್ಕೊಳೋಣ ಬರ್ರಿ. ಈಗ ಪುರಿಗೆ ನೀವು ಎಷ್ಟು ಹಿಟ್ಟು ತೊಗೊತೀರಲ್ಲ ಅಷ್ಟೇ ತೊಗೊಂಡು ಲಟ್ಟಿಸ್ಬೇಕು. ನೋಡ್ರಿ ಎಷ್ಟು ಚೆನ್ನಾಗಿ ನೆಂದೈತಿ. ಈಗ ನೋಡ್ರಿ ಹಿಟ್ಟನ್ನ ತೊಗೊಂಡೇನಿ. ಇದನ್ನು ಅತಿ ತೆಳ್ಳಗೂ ಅಲ್ಲ ಅತಿ ದಪ್ಪಗೂ ಅಲ್ಲ, ಆ ಥರ ಲಟ್ಸ್ಕೋಬೇಕು. ಇಷ್ಟಾದರೆ ಸಾಕು. ಈಗ ಪುರಿ ಮಾಡುವಾಗ ತೊಗೊತಿರಲ್ಲ ಅಷ್ಟೇ ಸೇಮ್ ಹಿಟ್ಟು ಕೂಡ ಅದೇ ಥರನೇ ಆಗಬೇಕು. ನಾದುವಾಗ ಪುರಿ ಹಿಟ್ಟು ನಾದ್ತಿರಲ್ಲ ಅಷ್ಟೇ ಹದದಾಗ ನಾವು ಇದನ್ನು ಬಾದಾಮ್ ಪುರಿ ಮಾಡುವಾಗೂ ಕೂಡ ನಾದಬೇಕು ಆ ಥರ. ಈಗ ಸ್ವಲ್ಪ ಎಣ್ಣೆ ಹಚ್ಕೊಂಡಿನಿ ನೋಡ್ರಿ.
ಲಟ್ಟಿಸ್ತೀನಿ. ಹಿಟ್ಟು ಏನೂ ಹಚ್ಚಬಾರ್ದು ಇದಕ್ಕೆ. ಅತಿ ದಪ್ಪ ಆದ್ರೂ ಚೆನ್ನಾಗಿರಲ್ಲ, ಅತಿ ತೆಳ್ಳಗಾದರೂ ಚೆನ್ನಾಗಿರಲ್ಲ. ಒಂದು ಮೀಡಿಯಮ್ ಅದಕ್ಕೆ ನಾವು ಇದನ್ನು ಲಟ್ಸ್ಕೋಬೇಕು. ಇಷ್ಟ ಆದರೆ ಸಾಕು. ಈಗ ನೋಡಿರಿ, ಈ ಥರ ಮಡಚಬೇಕು. ಈ ಥರ ಮಡಚಿ ಆ ತುದಿಗೆ ನಾವು ಈ ಥರ ಕ್ಲೋಸ್ ಮಾಡಬೇಕು. ಇದನ್ನ ಒತ್ತಿ ಮತ್ತು ಕೆಳಗೆ ಪದರ ಆಗಿರಬೇಕು. ಅದನ್ನು ಲಟ್ಸಕ್ಕೆ ಹೋಗಬಾರ್ದು. ನಾನು ಈಗ ತೋರ್ಸಕತ್ತೆ ನೋಡಿರಿ, ಈ ಕಡೆ ಮಾತ್ರ ನಾವು ಲಟ್ಟಿಸ್ಬೇಕು. ಅಂತರ ಪದರವಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರನ ಎಲ್ಲನೂ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಎಣ್ಣೆ ಕಾಯಕ್ಕೆ ಇಟ್ಟೇನು ನಾನೀಗ. ಎಣ್ಣೆ ಚಲೋತ್ನ ಕಾಯಬೇಕು. ಆಮೇಲೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಪುರಿನ ಒಂದೊಂದಾಗಿ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಈ ಥರ ಮಡಚಬೇಕು. ಈ ಥರ ನೋಡಿರಿ, ಮೂಲಿ ಎಲ್ಲನೂ ನಾವು ಈ ಥರ ಒತ್ತಿ ಫುಲ್ ಕ್ಲೋಸ್ ಮಾಡಬೇಕು. ಆಮೇಲೆ ಒಂದು ಸೈಡ್ ಮಾತ್ರ ನಾವು ಲಟ್ಸ್ಕೋಬೇಕು. ಪದರ ಅದನ್ನ ಲಟ್ಸಕ್ಕೆ ಹೋಗಬಾರ್ದು, ಮೇಲಷ್ಟೇ ಲಟ್ಸ್ಕೋಬೇಕು. ಇದೇ ಥರನ ಎಲ್ಲನೂ ರೆಡಿ ಮಾಡ್ಕೊಂಡೆ ನಾನೀಗ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಎಣ್ಣೆ ಚಲೋತ್ನ ಕಾದತ್ತೀಗ ನೋಡ್ಬೋದು. ಈ ಥರ ಆಗ್ಯಾವು. ಈಗ ಒಂದೊಂದಾಗಿ ನಾವು ಹಾಕ್ಕೊಂಡು ಕರೆಯೋಣಂತ. ಈಗ ಎಣ್ಣೆ ಕಾದತ್ತಿಲ್ಲ ಅಂತ ಸ್ವಲ್ಪ ಹಾಕಿ ನೋಡಿದೆ. ನೋಡ್ರಿ, ಎಣ್ಣೆ ಕಾದತ್ತೀಗ. ಈ ಥರ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಬಾದಾಮ್ ಪುರಿನ. ಸ್ವಲ್ಪ ಹೊತ್ತಾದ್ಮೇಲೆ ಹೊಳ್ಳಿಸಿ ಎರಡು ಸೈಡ್ನ ಚಲೋತ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಗರಿ ಗರಿ ಆಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಿದ್ನ. ನೋಡ್ಬೋದು ನೀವು, ಕಲರ್ ಚೇಂಜ್ ಆಗಕತ್ತೈತಿ. ಈ ಥರ ಕಲರ್ ಚೇಂಜ್ ಆಗಬೇಕು. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಟೈಪು ಬರಬೇಕು ಕಲರು. ಫಸ್ಟ್ ಟೈಮ್ ನೋಡಕತ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ಈ ಥರ ಮಾಡೋದ್ರಿಂದ ನಾನು ಹಾಕಿರೋಂತಹ ಎಲ್ಲ ವಿಡಿಯೋಸು ನೀವು ನೋಡ್ಬೋದು. ನಾನು ಏನು ತೋರಿಸೇನೆ ಅಳತಿ ಅದೇ ಥರ ನೀವು ಒಂದು ಸಾರಿ ಮಾಡಿಕೊಳ್ರಿ. ಮೊದಲು ಸ್ವಲ್ಪ ಮಾಡಿ ನೋಡಿರಿ. ಫಸ್ಟ್ ಟೈಮ್ ಮಾಡೋಕತ್ತಿದ್ರೆ ನೀವು ಭಾಳ ಈಸಿಯಾಗಿ ಮಾಡ್ಕೋಬೋದು. ಮೊದಲು ನಾವು ಯಾವ ಥರ ಹಿಟ್ಟು ಕಲಿಸ್ಬೇಕು ಅನ್ನೋದು ಇಂಪಾರ್ಟೆಂಟು. ಆಮೇಲೆ ಸಕ್ಕರೆ ಪಾಕ ಯಾವ ಥರ ಮಾಡೋದು, ಒಂದೆಳೆ ಪಾಕ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಅವೆರಡೂ ಕರೆಕ್ಟಾಗಿ ಬಂತು ಅಂತಂದ್ರೆ ಆರಾಮ್ಸೆ ನಾವು ಮಾಡ್ಕೋಬೋದು. ಮೊದಲು ಸ್ವಲ್ಪ ಮಾಡಿ ಟ್ರೈ ಮಾಡಿದರೆ ಬರುತ್ತೆ. ತುಂಬ ಚೆನ್ನಾಗಾಗ್ತವೆ ಇವು. ನೋಡ್ರಿ, ಕಲರ್ ಎಲ್ಲ ಚೇಂಜ್ ಆಗಾಕತ್ತಾವು. ಈ ಥರ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಅಂದ್ರೆ ತಿನ್ನುವಾಗ ಗರಿ ಗರಿಯಾಗಿ ಬಾಯಾಗ ಕರಗೋ ಅಷ್ಟು ತುಂಬ ಚೆನ್ನಾಗಾಗ್ತಾವೆ ಇವು.
ನೋಡ್ಬೋದು ಕಲರ್ ಎಲ್ಲ ಚೇಂಜ್ ಆಗ್ಯಾವು. ಇಷ್ಟು ಕಲರ್ ಬರಬೇಕದು, ಆವಾಗ ನಾವು ಇದನ್ನು ತೆಗಿಬೇಕು. ಕಲರ್ ನೋಡ್ಬೋದು ಗೋಲ್ಡನ್ ಬ್ರೌನ್ ಬಂದೈತಿ, ಇಷ್ಟ ಆದ್ರೆ ಸಾಕು. ಈಗ ತೆಗೆದು ಪಾಕದಾಗ ನಾವು ಇದನ್ನು ರೆಡಿ ಮಾಡ್ಕೊಂಡಿದ್ವಲ್ಲ, ಆ ಪಾಕದಾಗ ಎದ್ದು ತೆಗೆದಿಡಬೇಕು. ಇದನ್ನ ಎರಡು ಸೈಡು ನಾವು ಪಾಕದಾಗ ಈ ಥರ ಮಾಡಿ ತೆಗಿಬೇಕು. ತುಂಬ ಚೆನ್ನಾಗಾಗ್ತಾವೆ. ಒಂದು ಸಾರಿ ಮಾಡಿಕೊಂಡು ಏನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಹೊಸೊಬ್ರು ಏನಾದರೂ ನೋಡಕತ್ತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡ್ರಿ. ಆದಷ್ಟು ವಿಡಿಯೋಸ್ನ ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ. ನೋಡ್ಬೋದು ಬಾಯಾಗ ನೀರು ಬರ್ತಾವೆ, ಅಷ್ಟು ಚೆನ್ನಾಗಿರೋಂತಹ ಬಾದಾಮ್ ಪುರಿ, ಗರಿ ಗರಿಯಾದ ಬಾದಾಮ್ ಪುರಿ ಅಂತಲೇ ಹೇಳ್ಬೋದು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಏನಾದರೂ ಸ್ವೀಟ್ ಹೊರಗಡೆ ತಿನ್ನಿಸೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಟ್ಬಿಟ್ರೆ ಆರೋಗ್ಯಕ್ಕೂ ಒಳ್ಳೆಯದು, ರುಚಿನೂ ಕೂಡ ಹೊರಗೆ ಅಷ್ಟೊಂದು ರುಚಿ ಇರೋದಿಲ್ಲ ಮನ್ಯಾಗ ಮಾಡೋದಷ್ಟು. ಹೀಗಾಗಿ ಮನೆಯಾಗನ ಆದಷ್ಟು ಮಾಡಿಕೊಡ್ರಿ. ಇದೇ ಥರನ ನೋಡ್ರಿ ತೆಗಿಬೇಕು. ಈ ಥರ ಮಾಡಿ ಇದೇ ಥರನ ಎಲ್ಲನೂ ಮಾಡಿದ್ರೆ ಬಾದಾಮ್ ಪುರಿ ರೆಡಿ ಆಗ್ತಾವೆ. ಡಬ್ದಾಗ ಹಾಕಿ ನೀವು ಆರಿಂದ ಡಬ್ದಾಗ ಹಾಕಿ ಇಟ್ಬಿಟ್ರೆ ಆರಾಮ್ಸೆ 15 ಡೇಸ್ ನಾವು ತಿನ್ಬೋದು. ನೋಡಿದ್ರಲ್ಲ, ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ.